ನೀನೇ ತುಳಿ ಗುರು. ಗಾಡಿ ಓಡಿಸೋಕೆ ನಿನ್ನ ಕೈಲಿ ನೀನು ಬಂದು ಓಡಿಸು, ಗೊತ್ತೈತಿತ್ತು ನಿನಗೆ ಅಂತ್ಯ. ಹೆಲೋ ಬರೇ ಡೌಗಳು. ನೀನು ಸುಮ್ಮನೆ ಇರು. ನೀನು ಮಾತಾಡಿದ್ರೆ ನೀನೇ ವೆಲ್ಕಮ್ ಬ್ಯಾಕ್ ಹೇಳು. ಅದನ್ನ ಬಿಟ್ಬಿಟ್ಟು ಡೌಗಳು ಗಿವ್ಗಳು ಅಂತೆಲ್ಲ ಹೇಳ್ಬೇಡ. ಎನಿವೇಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊತೀನಿ. ಬೆಂಗಳೂರಲ್ಲಿದ್ದೀನಿ. ಅಪ್ಪಿ ಎಲ್ಲಿ ಹೋಗ್ತಾಯಿದ್ದೀವಿ? ಗಾಡಿದು ಸರ್ವಿಸ್ ಇತ್ತು. ಸೊ ಕಾರ್ ಬಿಟ್ಬಿಟ್ಟು ನಿಯರ್ ಟೆಂಪಲ್ ಮತ್ತು ಓರಿಯನ್ ಮಾಲ್ ನಿಯರ್ ಆಗುತ್ತೆ ಅಲ್ಲಿಗೆ. ಸೊ ಅವರು ಸರ್ವಿಸ್ ಮುಗಿಸೋರ್ಗು ನಾವು ಈ 2 ಪ್ಲೇಸ್ನ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. 2 ಪ್ಲೇಸ್ಗೂ ಹೋಗ್ತೀವ ಇಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ. ಅಂದಿವೆ ಬರ್ತಾ ಅಮ್ಮನ ಹಂಗೆ ಆಫೀಸ್ ಹತ್ರ ಬಿಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಈ ರೋಡೆಲ್ಲ ಈ ರೋಡ್ ಕಡೆಗೆಲ್ಲ ಬಂದು ತುಂಬ ಲಾಂಗ್ ಟೈಮ್ ಆಗಿತ್ತು. ರೀಸೆಂಟಾಗಿ ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಹೋದಾಗ ಬಂದಿದ್ದು ಈ ರೋಡ್ಗೆ. ಅದಾದಮೇಲೆ ಈಗಲೇ ಬರ್ತಾರದು ಲೆಫ್ಟು. ಅದಿದ್ರೂ ಇಟ್ಕಲಿಲ್ವ ನೀನು? ಮತ್ತೆ ನಾನೀಗ ಅದನ್ನೇ ಹೇಳ್ತಾ ಇದ್ದೆ ಅಪ್ಪಿ, ಫೋನ್ ಸ್ಟಿಕ್ ಬರುತ್ತಲ್ಲ ಅದನ್ನ ಹಾಕು ಅಂತ. ನೀನು ಆ ಕಡೆ ಇಟ್ಕೊಂಡಿದ್ಯಾ? ನೀನು ಎಲ್ಲಿ ಇದಾ? ಓ, ಇದು ಗ್ಲಾಸ್ ಇಟ್ಕೊಳ್ತು ಏನು? ವಾಟರ್ ಬಾಟಲ್. ನಾನು ಇವತ್ತೇ ನೋಡ್ತಾ ಇರೋದು. ಅಯ್ಯಯ್ಯೋ, ನಾನು ಎಂತ ಪೆಕ್ರಿ. ಆ ಕಡೆನೂ ಹಿಂಗೇನ ಇರೋದು? ಸೇಮು. ನಾನು ಅದೆಲ್ಲ ಹೇಳಿದ್ದು. ಈ ಫೋನ್ಗೆ ಬ್ಯಾಕ್ ಸೈಡ್ ಸ್ಟಿಕ್ ಬರುತ್ತೆ ನೋಡು, ಗಾಡಿದಲ್ಲಿ ಇಟ್ಕೋತಾರಲ್ಲ ಕಾರ್ಗೆ ಅಂತ, ಅದನ್ನ ನಾನು ಹೇಳಿದ್ದು. ನೀನ್ ಯಾಕೆ ಇಷ್ಟೊಂದು ರೋಡ್ ತೋರಿಸ್ತಾ ಇದ್ಯಾ? ಮಾಮೂಲಿ ಇದು ಹೆಂಗ್ ತೋರಿಸುತ್ತೆ ಹಂಗೆ ಹೋಗಪ್ಪ. ರೈಟ್ ತಗೋ, ಹೈವೇ. ಸೊ ಈಗ ನೋಡೋಣ. ಇನ್ನೊಂದು 7 ಕಿಲೋಮೀಟರ್ಸ್ ಏನೋ ತೋರಿಸ್ತೈತೆ. 6.5 7 ತೋರಿಸ್ತಿದೆ. ಹೋಗ್ಬಿಟ್ಟು ಬರೋದಷ್ಟೇ. ಲಾಸ್ಟ್ ಟೈಮ್ ನಾನು ಇಸ್ಕಾನ್ಗೆ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಈ ಸಲ ಇವನು ಹೋಗಿಲ್ವಂತೆ ಟೆಂಪಲ್ಗೆ. ಫಸ್ಟ್ ಟೈಮ್ ಅಂತೆ. ಟೈಮಿಂಗ್ ಯಾವುದು ನೋಡಿಲ್ಲ, ಓಪನ್ ಯಾವ ಥರ ಏನು ಟೈಮಿಗೆ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡ್ಕೊಂಡು ಹೋಗಬೇಕು. ಹಾಗೆ ಅಂದ್ಕೊಂಡಿದ್ದೀನಿ, ಇಷ್ಟು ವರ್ಷದಲ್ಲಿ ನಾನು ಒಂದು ಪ್ಯಾಂಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದು, ಇನ್ನೂ ತೊಗೊಂಡಿಲ್ಲ. ನಾನು ಯಾವಾಗ ಕೆಲಸ ಅಂತ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ 2018 ಹಿಡಿದು ಟಿಲ್ ನಾವು ನಾನು ಆ ಬ್ರ್ಯಾಂಡ್ದು ಪ್ಯಾಂಟ್ ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ಪ್ಲೀಸ್ ಹಂಗೆ ಮಾತಾಡಬೇಡ ಪ್ಲೀಸ್. ಇವತ್ತಾದರೂ ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ಲೈಕ್ H&Mದು ನನ್ನ ಹತ್ರ ಒಂದು ಪ್ಯಾಂಟ್ ಇಲ್ಲ, ನಾನು ತೊಗೊಂಡೇ ಇಲ್ಲ. ಇಷ್ಟು ವರ್ಷನೂ ನಾನು ಜೀನ್ಸ್ ಯೂಸ್ ಮಾಡ್ತಾ ಇದ್ದಿದ್ದು ನಮ್ಮಮ್ಮ ಕಂಪ್ನಿದೇನೆ. ಅಂದರೆ ಅವರು ಯಾವ್ದ್ಯಾವ್ದು ಗೊತ್ತಾ, ಓನ್ಲಿ ಬ್ರ್ಯಾಂಡು ಮತ್ತು ಬ್ಲ್ಯಾಕ್ ಬೆರಿನ ಯಾವುದೋ ಬರುತ್ತೆ, ಅಮೆರಿಕನ್ ಬುಲ್ಲು, ಮತ್ತು ಇನ್ನೊಂದು 2-3 ಬ್ರ್ಯಾಂಡ್ಸ್ದು ಅವರೇ ಮ್ಯಾನುಫ್ಯಾಕ್ಚರ್, ಸ್ಟಿಚಿಂಗ್ಸ್ ಎಲ್ಲ ಅವ್ರದ್ದೇ ಬರ್ತಾಯಿತ್ತು. ಸೊ ನಾನು ಅವ್ರ ಹತ್ರನೇ ಈಸ್ಕೊತಾ ಇದ್ದೆ. ದುಡ್ಡು ಕೊಟ್ಟು ತೊಗೋತಾ ಇದ್ದಿದ್ದು, ಫ್ರೀಯಾಗಂತೂ ಅಲ್ಲ. ಅಲ್ಲೂ ಪೇ ಮಾಡ್ತಾ ಇದ್ವಿ. ಡಿಸ್ಕೌಂಟ್ ಇರ್ತಾಯಿತ್ತು ಅಲ್ಲಿ ವರ್ಕ್ ಮಾಡೋರಿಗೆ ಅಂತ. ಸೊ ಇವತ್ತು ಅಂದ್ಕೊಂಡಿದ್ದೀನಿ H&M ಅಲ್ಲಿ ಒಂದು ಜೀನ್ಸ್ ತೊಗೋಬೇಕು ಅಂತ. ನೋಡೋಣ ಇವತ್ತಾದರೂ ಅದು ಕಾಲ ಕೂಡ ಬರುತ್ತಾ ಬರಲ್ವಾ ಅಂತ. ಐ ಥಿಂಕ್ ಓರಿಯನ್ನಲ್ಲಿ ಇಲ್ಲ ಅನಿಸುತ್ತೆ. ಅಲ್ಲಿ ಚೆಕ್ ಮಾಡಬೇಕು H&M ಇದೆಯಾ ಅಂತ. ಝಾರಾ H&M ಇವೆರಡು ಚೆಕ್ ಮಾಡಬೇಕು ಅಲ್ಲಿ. ಲಾಸ್ಟ್ ಟೈಮ್ ಏನೋ ಹೋದಾಗ, ಲಾಸ್ಟ್ ಇಯರ್ ಹೋದಾಗ ತೆಗೆದ್ಬಿಟ್ಟಿದ್ದಾರೆ ಅಂತ ಹೇಳಿದರು. ಗೊತ್ತಿಲ್ಲ ಇದೆಯಾ ಏನು ಅಂತ. ಇಲ್ಲ ಅಂತಂದರೆ ಮ್ಯಾಪ್ ಹಾಕ್ಕೊಂಡು ನಿಯರಲ್ಲಿ ಎಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾನು ತೊಗೋತೀನ ಇಲ್ವಂತ. ಇವಾಗ ಲೂಸ್ ಪ್ಯಾಂಟ್ ಬರುತ್ತೆ ನೋಡಿ, ಫುಲ್ಲು ಆ ಥರ ತೊಗೋಬೇಕು ಅಂತ. ಯಾಕೆಂದರೆ ನಾನು ಬರ್ತಾ ಕುಂಬಳಕಾಯಿ ಥರ ಹಾಕ್ತಾ ಇರೋದಕ್ಕೆ ಸ್ವಲ್ಪ ಕುಳ್ಳ ಜಾಸ್ತಿ ಕಾಣಿಸ್ತಾ ಇದ್ದೀನಿ. ಅಟ್ಲೀಸ್ಟ್ ಆ ಥರ ಪ್ಯಾಂಟ್ ಯೂಸ್ ಮಾಡಿದಾಗ ಸ್ವಲ್ಪ ಹೈಟ್ ಕಾಣಿಸ್ತೀನೇನೋ ಅಂತ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಸೊ ನಾನು ಇವತ್ತು ಈ ರೀತಿ ರೆಡಿಯಾಗಿದ್ದೀನಿ. ಈ ಡ್ರೆಸ್ ಲಿಂಕ್ ಏನಾದರೂ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು, ಓಕೆನಾ? ಇದಕ್ಕೆ ವೇಲ್ ಕೂಡ ಇದೆ. ಈ ಶೆಕೆ ಅಲ್ವಾ,
ಅದಕ್ಕೆ. ಬಟ್ ಕಾಸ್ಟ್ಯೂಮ್ ಸಖತ್ತಾಗಿದೆ. ನಾನು ಇದಕ್ಕೆ ಮೇ ಬಿ 600 ರುಪೀಸ್ ಏನೋ ಅಷ್ಟೇ ಪೇ ಮಾಡಿರೋದು. ನೋಡಿ ನಿಮ್ಗೆ ಇಷ್ಟ ಆದರೆ ಹೇಳಿ. ಕೊಡಿಸಲ್ಲ ಗೈಸ್, ಕೊಡಿಸ್ತೀನಿ ಅಂತ ಸುಳ್ಳು ಆಶ್ವಾಸನ ನಾನು ನೀಡಲ್ಲ. ಲಿಂಕ್ ಹಾಕ್ತೀನಿ, ನೀವು ತಗೊಳ್ಳಿ ಆಯಿತಾ. ಮತ್ತು ನಾನೇನು ಮೇಕಪ್ ಮಾಡಿಲ್ಲ, ಲಿಪ್ ಬಾಮ್ ಹಾಕಿದ್ದೀನಿ ಮತ್ತು ಸನ್ಸ್ಕ್ರೀನ್ ಹಾಕಿದ್ದೀನಿ, ಒಂದು ಬೊಟ್ಟು ಇಟ್ಟಿದ್ದೀನಿ ಅಷ್ಟೇ. ಓರಿಯನ್ ಮಾಲ್ಗೆ ನಾನು ಈ ಥರ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಹೂವು ಮುಡ್ಕೊಂಡು ಹೋಗು ಅಂತ ಅಂದರು. ಸುಮ್ಮನೆ ಇರಮ್ಮ ಅಂದ್ಬಿಟ್ಟು ಬಂದಿದ್ದೀನಿ ನಾನು. ಏಕೆಂದರೆ ಇಲ್ಲಿ ಯಾವುದು ಡ್ರೆಸ್ ಇಟ್ಟಿರಲಿಲ್ಲ, ಅದಕ್ಕೆ ಇದ್ದಿದ್ದು ಈ ಡ್ರೆಸ್ಸು ಹಾಕೊಂಬಂದ್ಬಿಟ್ಟೆ. ಈ ಬಿಸಿಲಲ್ಲಿ ಯಾವ ಮೇಕಪ್ ಮಾಡ್ಕೊಳ್ಳೋಕ್ಕೂ ಮೂಡ್ ಬರಲ್ಲ ಗಾಯ್ಸ್. ಒಂದು ಪಿಂಪಲ್ ಆಗಿದೆ, ಇಲ್ಲೊಂದು ಸ್ವಲ್ಪ ಪಿಂಪಲ್ಸ್ ಆಗಿದೆ. ಹೋಗುತ್ತೆ ಅಲ್ಲ, ಟೈಮ್ ಅಷ್ಟೇ ಅಲ್ಲ, ಹೋಗುತ್ತೆ. 10 ಗಂಟೆಗೆ ಇದ್ದಿದ್ದು ಅಪಾಯಿಂಟ್ಮೆಂಟು. ಇಲ್ಲಿಂದ ನಾವು ಹೋಗೋ ಅಷ್ಟರಲ್ಲೇ 12 ಗಂಟೆ ಆಗಿತ್ತು. 2 ಅವರ್ಸ್ ನಾನು ಇಲ್ಲಿ ಸುಮ್ಮನೆ ಕೂತಿದ್ದೆ. ಏನು ವೀಡಿಯೋಸ್ ಮಾಡ್ಕೋಬೇಕು ಏನೂ ಗೊತ್ತಾಗಲಿಲ್ಲ ನನಗೆ. ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಶೋರೂಮಲ್ಲಿ ಕಸ್ಟಮರ್ಸ್ ಎಲ್ಲ ಇದ್ದರು, ಕಾರ್ ಡೆಲಿವರಿ ತೊಗೊಳಕ್ಕೂ ಬಂದಿದ್ದರು. ಅದೊಂದು ಹಂಗೆ ವೀಡಿಯೋ ಮಾಡಿಕೊಂಡೆ. ಅದ್ರ ಹಿಂದ್ಗಡೆ ಇರೋ ಶ್ರಮ ಎಷ್ಟಿರುತ್ತೆ ಅಂತ. ಪಾಪ ಅವ್ರು ಎಷ್ಟೊಂದು ಸಲ ಹಿಂಗೆ ಸ್ಕ್ರೀನ್ ತೆಗಿಯೋದು ಆ ರೀತಿ ಎಲ್ಲ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅದೊಂದು ಕ್ಲಿಪ್ ತೊಗೊಂಡೆ. ಅವ್ರು ಇನ್ನೂ ಲೇಟ್ ಆಗುತ್ತೆ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಹಂಗೆ ವಾಕ್ ಮಾಡಿಕೊಂಡು ದೇವಸ್ಥಾನಕ್ಕೂ ಹೋದ್ವಿ. ಅಲ್ಲೂ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಜಾಸ್ತಿ ವೀಡಿಯೋಸ್ ತೊಗೊಳ್ಳಿಲ್ಲ ದೇವಸ್ಥಾನದಲ್ಲಿ, ಏಕೆಂದರೆ ವೀಡಿಯೋಸ್ ಫೋಟೋಸ್ ಅಲೋ ಇಲ್ಲ ಅಲ್ಲ. ಸೊ ಅದಕ್ಕೇ ಎಲ್ಲಿ ಅಲೋ ಇದೆ ಅಲ್ಲಿ ಸಣ್ಣ ಪುಟ್ಟದ್ದು ಕ್ಲಿಪ್ಸ್ ತೊಗೊಂಡೆ. ತುಂಬ ಲೆಂತಿಯಾಗಿ ಏನು ಇರಲಿಲ್ಲ ಇವತ್ತಿನ ದಿನ, ಏಕೆಂದರೆ ಶೋರೂಮಲ್ಲೇ ದಿನ ಕಳೆದಿದ್ದಾಯಿತು. ಆಮೇಲೆ ಟೆಂಪಲ್ಲು, ಈ ದೇವಸ್ಥಾನದಲ್ಲೂ ಏನೂ ತೊಗೊಳ್ಳಿಲ್ಲ. ತಿನ್ನೋಕ್ಕೆ ಸಮೋಸ ತೊಗೊಂಡಿದ್ವಿ ಅಷ್ಟೇ. ಅದಾದಮೇಲೆ ಪ್ರಸಾದ ಇತ್ತಲ್ಲ, ನಾನು ನಾರ್ಮಲಾಗಿ ಪೊಂಗಲ್ನ ತುಂಬ ಇಷ್ಟಪಟ್ಟು ತಿಂತೀನಿ, ನಂಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಅಪ್ಪಿಗೆ ಬಿಸಿಬೇಳೆ ಬಾತು ಪೊಂಗಲ್ಲು ಇವ್ಯಾವ ಕಂಡ್ರೂ ಆಗಲ್ಲ. ಬಟ್ ಆದರೆ ಪ್ರಸಾದ ಅಲ್ವ ಒಂದು ತುತ್ತು ತಿನ್ನು ಅಂತ ಅಂದ್ಬಿಟ್ಟು ಹೇಳಿದೆ. ಅವನು ಒಂದು ತುತ್ತು ತಿಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟ. ನಾವು ಅಲ್ಲಿಂದ ತಿಂದ್ಕೊಂಡು ಮತ್ತೆ ನಾವು ಶೋರೂಮ್ ಕಡೆಗೆ ಹೋದ್ವಿ, ಏಕೆಂದರೆ ಸರ್ವಿಸ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲಲ್ಲ. ಸೊ ಆಮೇಲೆ ಆಗಿತ್ತು ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ. ಸೊ ಅಲ್ಲಿಂದ ನಾವು ರಿಟರ್ನ್ ಕಾರ್ನ ತೊಗೊಂಡು ಬಂದ್ವಿ. ಓರಿಯನ್ ಮಾಲ್ ಕಡೆಗೆ ಹೋಗ್ಬೇಕಿತ್ತಲ್ಲ ಅಂತ. ಮಾತ್ರ ಸರ್ವಿಸ್ ಮಾತ್ರ ಸಖತ್ತಾಗಿ ಮಾಡಿಕೊಟ್ಟಿದ್ರು. ಹೊಸ ಕಾರ್ ಥರನೇ ಫೀಲ್ ಆಗ್ತಾಯಿತ್ತು. ಸಖತ್ತಾಗಿ ಸರ್ವಿಸ್ ಕೊಟ್ಟಿದ್ರು, ಇಷ್ಟ ಆಯಿತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾರು ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ನಾನು ನನ್ನ ಬೈಕ್ನ 3000-4000 ಓಡಿದ್ರು ಸರ್ವಿಸಿಗೆ ಕೊಡ್ತಾ ಇರಲಿಲ್ಲ. ಅದೆಲ್ಲಾದರೂ ನಿಂತೋಗ್ಬಿಟ್ರೇ ನಾನು ಸರ್ವಿಸಿಗೆ ಕೊಡ್ತಾ ಇದ್ದಿದ್ದು. ಬಟ್ ಆದರೆ ಅಪ್ಪಿ ಆ ಥರ ಅಲ್ಲ, ಯಾವ್ಯಾವ ಟೈಮಿಗೆ ಹೆಂಗಿರುತ್ತೋ ಆ ಟೈಮ್ ಕರೆಕ್ಟಾಗಿ ಎಲ್ಲ ಥರ ಸರ್ವಿಸೂ ಗಾಡಿಗಳಿಗೆ ಮಾಡಿಸ್ತಾನೆ. ಅಲ್ಲಿಂದ ಮಾಲ್ ಕಡೆಗೆ ಹೋದ್ವಿ. ಎಲ್ಲೂ ಹೋಗಿಲ್ಲ. ನಾವು ಹೋಗಿದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದ್ದೆ H&M. ಹಬ್ಬ ಓಪನ್ ಆಗಿದೆ ಅಂತ ಅಂದ್ಕೊಂಡು ಡೈರೆಕ್ಟ್ ಒಳಗೆ ಹೋದೆ. ಸೈಜಸ್ ನೋಡಿದೆ. ಒಂದು ಎರಡು ಟೈಪ್ ಆಫ್ ಜೀನ್ಸ್ನ ತೊಗೊಂಡೆ. ಬಟ್ ಆದರೆ ಎರಡರಲ್ಲೂ ಕೂಡ ನನ್ನ ಸೈಜ್ ಅವೈಲೇಬಲ್ ಇರಲಿಲ್ಲ. ಫೀಲ್ ಆಗಿದ್ದು ಆನ್ಲೈನಲ್ಲಿರೋ ಆಪ್ಷನ್ಸು ಆಫ್ಲೈನಲ್ಲಿ ಇಲ್ಲ ಅಂತ ಅನ್ನಿಸ್ತು ಸ್ಟೋರ್ಸಲ್ಲಿ. ಸೊ ಬಿಡು, ಇನ್ನೊಂದು ಸಲ ತೊಗೊಳ್ಳೋಣ, ಆಫ್ಲೈನಲ್ಲಿ ಆಗಲ್ಲ ಆನ್ಲೈನಲ್ಲೇ ತೊಗೊಂಡು ರಿಟರ್ನ್ ಹಾಕೋಣ, ಆಗಿಲ್ಲ ಅಂತಂದರೆ ಅಂದ್ಕೊಂಡು ಸುಮ್ಮನಾದೆ. ವಿಡಿಯೋ ಇಷ್ಟ ಇವತ್ತಿಂದು.